ಸಸ್ಪೆಂಡ್ ಬಗ್ಗೆ ಯಾಕೆ ಚಿಂತಿ ನಿಂಗ? ಹಂಗಲ್ರಿ ಸಾವ್ಕಾರ್ರೆ, ಸೇವಕ್ರು ರಾಜಂಗ್ ಇಷ್ಟ ಆಗಂಗ್ ಕೆಲ್ಸ ಮಾಡಿದ್ರ ಸೇವಕ್ರ ಕಡೆಗೆ ಸರ ತೆಗ್ದು ಎಸಿತಿದ್ರಂತ. ಗೊತ್ತಾತ್ ತಗೋ. ವಿಕ್ರಾಂತ್ ಕೆಲ್ಸ ಮುಗ್ದ ಅವನ್ ಜೈಲಿಗೆ ಹೋಗೋ ಮಟ ನಿನ್ ಸಹಾಯ ಬೇಕಾಗ್ತೈತಿ. ಇನ್ನು ನಿನ್ನಿಂದ ಬಾಳ್ ಕೆಲ್ಸ ಆಗೋದೈತೆ. ಆರೋಗ್ಯ ಜೋಪಾನ. ಬರ್ಲಾ? ನನ್ ದ್ಯಾವತಿ ನೋಡ್ಕೊಂಡ್ ಬರ್ತೇನೆ. ನೀನೆಲ್ಲೋ ನಾನಲ್ಲೇ, ನನ್ನ ಜೀವ ನಿನ್ನಲ್ಲೇ. ನಮಸ್ಕಾರ ರೀ ಮೇಡಮ್ ಅವರ. ಕೂತ್ಕೊಳ್ಳಿ. 20 ನಿಮಿಷ ಲೇಟಾಗಿ ಬಂದಿದ್ದೀರಾ. ನನ್ PA ನಿಮ್ಗೆ ಕರೆಕ್ಟಾಗಿ ಟೈಮ್ ಹೇಳಿದ್ರು ತಾನೆ? ಇದ್ರಲ್ಲಿ ನಂದೇನ್ ತಪ್ಪಿಲ್ರಿ. ಬರ್ತಾ ದಾರ್ಯಾಗ ವಯಸ್ಸಾದ ಅಜ್ಜಿ ತಲೆ ಸೋತಿ ಕುಂತಿದ್ರ. ಅವ್ರನ್ನ ದವಾಖಾನೆ ಕರ್ಕೊಂಡ್ ಹೋಗೋ ಸಂದರ್ಭದಾಗ ಇಲ್ಲಿಗ್ ಬರು ತಡ ಆತ್ ನೋಡ್ರಿ. ಕ್ಷಮಾ ಮಾಡ್ರಿ. ಬಂದ್ ವಿಷಯ ಹೇಳಿ. ನಿಮ್ಮನ್ ನೋಡಿದ್ರ ಎಲ್ಲ ಮರ್ತೋಗ್ತದ. ಒಮ್ಮೊಮ್ಮೆ ತ್ಯಾವ್ರ ಗುಡಿಗೆ ಹೋಗ್ತೀವಿ ಎಲ್ಲ ಹೇಳ್ಕೋಬೇಕು ಅಂತ. ಆದ್ರ ಆ ವಿಗ್ರಹದ ಅಲಂಕಾರ ನೋಡಿ ಎಲ್ಲ ಮರ್ತೋಗ್ತದ. ನನಗೂ ಅದ ಟೈಪು. ನೀವ್ ಬಂದಿರೋದು DC ಆಫೀಸ್ಗೆ. ಇಲ್ಲಿ ಯಾವ ವಿಗ್ರಹನೂ ಇಲ್ಲ, ಯಾವ ದೇವ್ರೂ ಇಲ್ಲ. ನೀವಿದ್ದೀರಲ್ರಿ. ಏನಂದ್ರಿ? ಅದ ಮರುವು. ಹೌದಾ? ಹಾಗಾದ್ರೆ ಹೊರಡಿ. ನಿಮಗ್ ನೆನ್ಪಾದ್ಮೇಲೆ ಬನ್ನಿ. ಇಲ್ರಿ, ನೆನ್ಪಿಗ್ ಬಂತ್ರಿ. ಏನಿಲ್ರಿ, ನಮ್ಮ ವಾಡಿನ ಮಂದಿ ದೇವಸ್ಥಾನಕ್ಕೆ ಹೋಲಿಸ್ತಾರ್ರಿ. ಆ ದೇವಸ್ಥಾನದ ವಾಡಿಯ ರಾಯಭಾರಿಯಾಗಿ ಬಂದೇನ್ರಿ. ಆಯ್ತು, ವಿಷಯ ಏನು ಅಂತ ಹೇಳಿ. ಮೇಡಮ್ ಅವರ, ಹೊರಗ್ ಮಂದಿ ನಿಮ್ ಬಗ್ಗೆ ತಲಿಗೊಂದ್ ಮಾತಾಡ್ಕೊಂಡು ಓಡಾಡಕತ್ತಾರ. ಅದನ್ ಕೇಳಿ ನನಗೆ ತಲಿಗಿರ್ರಂತು. ಏನ್ ವಿಷಯ? ಸ್ವಂತ ಹೆಂಡ್ತಿಗ ಬದುಕ್ ಕೊಡ್ಲಿಲ್ಲ ಆ ವಿಕ್ರಾಂತ. ಕೈ ಹಿಡಿದ ಹೆಂಡತಿ ಜೀವ ತಗದಾನ ಅಂತವನಿಗೆ DC ರಕ್ಷಣೆ ಕೊಡಕತ್ತಾರ. ಅವನ ಮನಿಗೆ ಪೊಲೀಸ್ ರಕ್ಷಣೆ ಕೊಡ್ಸಾರ ಅಂತೆಲ್ಲ ಮಾತಾಡಕತ್ತಾರ. ನಿಜ ಹೇಳಿ, ಇದು ಜನಗಳ ಮಾತಾ ಅಥವಾ ನಿಮ್ ಮಾತಾ? ಮೇಡಮ್ ಅವರ, ನನ್ನ ಅಭಿಪ್ರಾಯನೂ ಅದೈತಿ. ಈಗ ನೀವು ಕೊಲೆ ಆರೋಪಿಗೆ ಬೆಂಬಲ ಕೊಟ್ಟಂಗೈತಿ. ನಾಳೆ ದಿವಸ ಬೇರೆ ಕೊಲೆಗಾರ ಬಂದು ನನ್ನ ಜೀವಕ್ಕೆ ಬೆದರಿಕೆ ಐತಿ, ಪೊಲೀಸ್ ರಕ್ಷಣೆ ಕೇಳಿದ್ರ ಕೊಡ್ತೀರಿ? ಡಿಪಾರ್ಟ್ಮೆಂಟ್ ಅವ್ರ ಬುದ್ಧಿ ದಿವಾಳಿ ಆಗೋದಲ್ಲ. ವಿಕ್ರಾಂತ್ ಕೊಲೆಗಾರ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ನಾವು ಪ್ರೊಟೆಕ್ಷನ್ ಕೊಟ್ಟಿದ್ದು ವಿಕ್ರಾಂತ್ಗಲ್ಲ, ಅವ್ರ ಮಗ ಮತ್ತು ತಾಯಿಗೆ. ಅವ್ರ ಅಮಾಯಕರ ರಕ್ಷಣೆ ನಮ್ ಹೊಣೆ. ಆದ್ರೂ ಸರ್ಕಾರದ ಹಣ ಇಂಥ ವಿಷಯಕ್ಕೆ ಪೋಲಾಗೋದು ಸರಿ ಕಾಣುದಿಲ್ಲ. ಜೊತೆಗ ನಿಮ್ಗೂ ಕೆಟ್ಟ ಹೆಸರ. ವಿಮರ್ಶೆ, ಟೀಕೆ ಇದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಲ್ಲ. ಒಳ್ಳೇದನ್ ಮಾಡೋದ್ರ ಬಗ್ಗೆ ಮಾತ್ರ ನಾನು ಗಮನ ಹರಿಸೋದು. ನಾನಿದನ್ನ ಹ್ಯಾಂಡಲ್ ಮಾಡ್ತೀನಿ. ಯು ಡೋಂಟ್ ವರಿ. ಯಾ ಶೋರ್. ಯು ಆರ್ ಗುಡ್ ಗರ್ಲ್ ಅಂಡ್ ಇಂಟೆಲಿಜೆಂಟ್. ಯಾ ಆಹಾ, ಎಂತ ಕರುಣೆ ರೀ ಮೇಡಮ್ ನಿಮ್ದು. ಕರುಣೆಯ ಕಡಲು ಅಂತಾರಲ್ಲ, ಆತರ್ರಿ ಮೇಡಮ್ ನೀವು. ವಿಕ್ರಾಂತನ್ ತಾಯಿ ಮತ್ತ ಅವ್ರ ಮಗನ್ ಬಗ್ಗೆ ಎಷ್ಟು ಕಾಳಜಿ ಮಾಡಿರಿ ಮೇಡಮ್ ಅವ್ರ ನೀವು. ಆ ಕಾಳಜಿ ನನ್ ಮೇಲೂ ಸ್ವಲ್ಪ ತೋರಿಸ್ರಿ. ಏನಂದ್ರಿ? ಅದು ಡ್ರೈವರ್ ಅಂದೆ. ಡ್ರೈವರ್? ಯಾವ ಡ್ರೈವರ್? ಅದ ವಿಕ್ರಾಂತ್ ಡ್ರೈವರಿಗೆ 1 ಲಕ್ಷ ಕೊಟ್ಟು ಪ್ರಜ್ಞಾನ್ ಕೊಂದ ಮೇಲ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ನಲ್ಲ. ವಿಕ್ರಾಂತ್ ಅಂದ ಪರ್ಸನಲ್ ಡ್ರೈವರ್ ನಂಜಪ್ಪ. ಪಾಪ ಅವನ್ ಹೆಂಡ್ತಿ ವಿಕ್ರಾಂತ್ ಆ ನಂಜಪ್ಪನಿಗೆ 1 ಲಕ್ಷ ಕೊಟ್ಟಿರುದ ಆಕೆ ಗೊತ್ತೈತೋ ಇಲ್ವಾ?
ಗೊತ್ತಿಲ್ದಿದ್ರ ತಿಳಿಸ್ರಿ. ಇಷ್ಟ ರೀ ವಿಷಯ. ಬರ್ಲ್ರಿ. ನಿಮ್ಮನ್ನ ಭೇಟಿಯಾಗಿದ್ದು ಬಹಳ ಖುಷಿ ಆತು. ಬರ್ತೇನ್ರಿ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ನಿನ್ನ ನೋಡಿ ನಕ್ಕಿದ್ದು ನಾನ್ ತಾನೆ, ನನ್ನ ನೋಡಿ ನಕ್ಕೋಳು ನೀ ತಾನೆ. ಸೌಕಾರ ಇಷ್ಟ ಬೇಗ ಹೊರಟ್ರಿ? ಎಲ್ಲ ಮುಗಿದ್ಮೇಲೆ ಇಲ್ಲೇ ಇರಾಕೇನ್ ಮಾವನ್ ಮನಿಯನ? ಹಂಗಲ್ರಿ, ಹಿಂಗ್ ಬಂದ್ ಹಂಗೆ ಹೊರಟ್ರಲ್ಲ ಅದಕ್ಕ ಕೇಳದನ್ರಿ. ಹೆಣ್ಣು ಕೊಟ್ಟ ಮಾವನ್ ಮನಿ ಆದ್ರೆ ಇರ್ತಿದ್ನಿ. ಭವಿಷ್ಯ ಬಲ್ಲವ್ರ ಯಾರ? ಈ DC ಆಫೀಸ್ ಮುಂದೆ ನನ್ನ ಮಾವನ್ ಮನಿ ಆದ್ರೂ ಆಗ್ಬೋದ. ನೀವು ಬಿಡ್ರಿ, ಏನ್ ಬೇಕಾರ ಮಾಡ್ಬಿಡ್ತೀರ್ರಿ. ಬದುಕ್ಬೇಕಂದ್ರ ಮಾಡಾಕ ಬೇಕ. ನೀನ್ ಮಾಡುದಿಲ್ಲ. ಒಟ್ನಾಗ ನೆಮ್ಮದಿ ಇರ್ಬೇಕು ಜೀವನದಾಗ. ಸಾವ್ಕಾರ್ರೆ, ಏನ್ ಕೆಲ್ಸ ಇದ್ರು ಹೇಳ್ರಿ, ನಾ ಮಾಡ್ತೀನ್ರಿ. ಈ ಆಫೀಸಿಗೆ ಸಂಬಂಧಪಟ್ಟಿದ್ದ ಏನ್ ವಿಷಯ ಇದ್ರು ಹೇಳ್ರಿ, ನಾ ಮಾಡ್ತೀನ್ರಿ. ಆತ್ ಬಿಡ್ಬೆ. ವಿಕ್ರಾಂತನ ವಿಷಯ ಈ ಆಫೀಸ್ದಾಗ ಜಾಸ್ತಿ ಓಡಾಡಕತ್ತೈತಿ. ಅವನ ವಿಷಯದಾಗ ಏನ ನಡೆದ್ರು ನನಗ್ ತಿಳಿಬೇಕ. ಗೊತ್ತಾತ್ ಹೌದಿಲ್ಲ? ಸರಿ ಸಾವ್ಕಾರ. ಸರಿ, ಬರ್ತೇನೆ. ನಿನಗೂ ನಮ್ಮ ವಾಡ್ಯಾಗೂ ಲಿಂಕ್ ಐತಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದ. ಖಬರ್ ಇರ್ಲಿ. ಹೆಣ್ಣಿಗೆ ಹೊಟ್ಟೆ ವಸ್ತ್ರ ಎಷ್ಟು ಮುಖ್ಯನೋ ಸೂಕ್ಷ್ಮತೆನೋ ಅಷ್ಟ ಮುಖ್ಯ. ಹಾ, ತಿಳಿತ್ರಿ ಸಾವ್ಕಾರ. ಅವನೆಲ್ಲ ವಿಷಯನ ನಂಗ್ ತಲುಪ್ಸೋದ್ ಮರಿಬೇಡ. ಮೊನ್ನೆ ವಿಡಿಯೋ ಕಾಲ್ನಾಗ ತೋರಿಸಿದ್ದು ಮಸ್ತ್ ಇತ್ತು. ಬರ್ಲ್ಯಾನ? 400 ಎಕರೆ ಡೀಲ್ ಐತಿ. ಗೆದ್ ಬರ್ರಿ. ಗೆದ್ ಬ್ಯಾಸರ್ ಬಂದ್ಬಿಟ್ಟೈತಿ. ಭಾರಿ ಇದಳಿ ವೀಣಾ. ಮಿನಿ ಮುಖ್ಯಮಂತ್ರಿ ತರ ಇರೋ ಭೀಮಾಂಬಿಕಾ ಅವರ ಮಗನ್ ಜೊತೆ ಭಾರಿ ಮಾತಾಡ್ತಾಳ ಅಂದ್ರ ಅವ್ರ ಇವಳಿಗ್ ನೋಟಿನ್ ಕಂತೆನೆ ಕೊಡ್ತಾರ ಅಂದ್ರ ಏನೋ ವಿಷಯ ಐತಿ. ಹೌದು, ಯಾರಿಗಾದ್ರೂ ಉಪಕಾರ ಆದ್ರೆ ಅಲ್ವಾ ಬಕ್ಷಿಸ್ ಕೊಡೋದು. ಏನ್ ಉಪಕಾರ ಮಾಡ್ತಿರೋದು ಪುಷ್ಪರಾಜಿಗೆ? ಈ ವೀಣಾ ಏನೋ ಮಾಡಕತ್ತಾಳ, ಕಂಡಿಡಿಲೇಬೇಕು. DC ಮೇಡಮ್ ಕರೆಯಕತ್ತಾರ ಬಾ. DC ಮೇಡಮ್ ನನ್ನ ಯಾಕೆ ಕರೀತಿರ್ಬೋದು? ಆಯ್ತು ಸರ್. ಮೇಡಮ್ ಕೂತ್ಕೊ ಬನ್ನಿ. ಪರವಾಗಿಲ್ಲ ಸರ್. ಮೇಡಮ್ ಅವ್ರೆ. ನಂಜಪ್ಪ ಅವರು ಅಂದ್ರೆ ನೀವೇ ಅಲ್ವಾ? ಹೌದ್ರಿ ಮೇಡಮ್ ಅವ್ರೆ. ನಂಜಪ್ಪ ಅಲಿಯಾಸ್ ಡ್ರೈವರ್ ನಂಜಪ್ಪ ಅಂತ ಪೊಲೀಸ್ ಅವ್ರ ಮುಂದೆ ದಾಖಲಾತಿ ಆಗೈತ್ರಿ. ನೋಡಿ ನಂಜಪ್ಪ ಅವ್ರೆ, ಒಂದ್ ಹೆಣ್ಣನ್ನ ಅನ್ಯಾಯವಾಗಿ ಕೊಂದ ಕೇಸಿದು. ಒಂದ್ ಹೆಣ್ಣಿಗೆ ಅನ್ಯಾಯ ಆದ್ರೆ ಬಲವಾಗಿ ವಿರೋಧ ಮಾಡೋ ನಾಡ್ ನಮ್ದು. ನೋಡ್ದವ್ರು DC ಯಾಕೆ ಈ ಕೇಸ್ ಹಿಂದೆ ಇಷ್ಟೊಂದು ಓಡಾಡ್ತಿದ್ದಾರೆ ಅಂತ ಅನ್ಕೋಬಹುದು. ಲಾಜಿಕಲಿ ಏನಾದ್ರೂ ಮಾತಾಡ್ಬಹುದು. ಆದ್ರೆ ನಾನ್ ಯಾಕೆ ಈ ಕೇಸ್ ಹಿಂದೆ ಇಷ್ಟೊಂದು ಆಸಕ್ತಿ ವಹಿಸ್ತಿದ್ದೀನಿ ಅನ್ನೋದು ಮುಂದಕ್ಕೆ ಗೊತ್ತಾಗತ್ತೆ.